ಬೀದಿಗಳಲ್ಲಿ ಕಾಣ್ತಾ ಇರುವಂತಹ ಒಂದು ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿರುವಂತಹ ಆ ಮಣ್ಣಿನ ಮಡಕೆಯನ್ನು ಹೊತ್ತು ಜ್ಞಾನೇಂದ್ರ ಅವರು ಸಾಗಿ ಬಂದಿರುವಂತಹ ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ದಾರಿ ಉದ್ದಕ್ಕೂ ಕೂಡ ಜನಸ್ತೋಮ, ಭಕ್ತ ಸಾಗರವೇ ಹರಿದು ಬಂದಿದೆ. ಮುಂದ್ಗಡೆ ದಿವಿಟಿಕೆಯನ್ನು ಹಿಡ್ಕೊಂಡು ಸಾಗ್ತಾ ಇರುವಂತ ಅಲ್ಲಿನ ಪುರೋಹಿತರು, ಇನ್ನೊಂದು ಕಡೆಯಲ್ಲಿ ವೀರಕುಮಾರರು ಕೂಡ ಖಡ್ಗವನ್ನು ಹಿಡ್ಕೊಂಡು ಸಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ವೀರಕುಮಾರರು ಅಲಗು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದ ಸೇವೆ ಇದು. ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಂಥ ಈ ಅಲಗು ಸೇವೆ ಬಹಳ ವಿಶೇಷತೆಯನ್ನು ಹೊಂದಿರುವಂಥ ಈ ಅಲಗು ಸೇವೆ ಚೈತ್ರ ಶುದ್ಧ ಸಪ್ತಮಿಯ ದಿನದಿಂದ ಈ ಉತ್ಸವ ನಡೆಸಲಾಗುತ್ತೆ. ಯಾವಾಗ ಈ ಉತ್ಸವ ಶುರುವಾಗುತ್ತೆ ಆವಾಗ ಧ್ವಜಾರೋಹಣವನ್ನು ನೆರವೇರಿಸಲಾಗುತ್ತೆ. ಕಂಪ್ಲೀಟ್ ಆಗಿ 11 ದಿವಸ ಆದ ನಂತರ ಈ ಧ್ವಜವನ್ನು ಕೆಳಗಡೆ ಇರಿಸಲಾಗುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಆಚರಣೆಗಳಿರುವಂಥದ್ದು, ಅವೆಲ್ಲವನ್ನು ಕೂಡ ನೆರವೇರಿಸಿ ಕೊನೆಯ ದಿವಸ ಈ ಒಂದು ಅದ್ಧೂರಿಯಾದಂಥ ಮೆರವಣಿಗೆಯನ್ನು ಮಾಡಲಾಗತ್ತೆ. ಈ ವರ್ಷ ಆಯಿತು, ಇನ್ನು ಇದೇ ಒಂದು ಸಂಭ್ರಮ ಸಡಗರ ನಾವು ನೋಡ್ಬೇಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇನ್ನು 1 ವರ್ಷ ಕಾಯಬೇಕಾಗತ್ತೆ. ಇನ್ನು 1 ವರ್ಷ, ಇನ್ನು ಇದೇ ಏಪ್ರಿಲ್ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ಕರಗದ ಭಕ್ತರು, ಧರ್ಮರಾಯ ಸ್ವಾಮಿ ಭಕ್ತರು, ದ್ರೌಪದಿ ಅಮ್ಮನ ಭಕ್ತರು, ಆದಿಶಕ್ತಿಯ ಸ್ವರೂಪಿಣಿಯ ಭಕ್ತರು ಇನ್ನು 1 ವರ್ಷ ಕಾಯಬೇಕಾಗತ್ತೆ. ನೀವು ಮತ್ತೆ ಇದು ನಿಮಗೆ 1 ವರ್ಷದ ತನಕ ಸಿಗೋಲ್ಲ. 1 ವರ್ಷದ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಮಂದಿ ಸೇರ್ತಾರೆ. ವೈನಿಕುಲ ಕ್ಷತ್ರಿಯರ ವಿವಿಧ ಪಂಗಡಗಳು ಈ ದ್ರೌಪದಿಯನ್ನ ತಮ್ಮ ಕುಲದೇವತೆಯಾಗಿ ಆರಾಧನೆ ಮಾಡ್ತಾ ಇದ್ರೆ, ಒಂದಿಷ್ಟು ಜನ ಭಕ್ತರು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯಮ್ಮ ಹಾಗೆ ಧರ್ಮರಾಯ ಸ್ವಾಮಿಯವರನ್ನ ಪೂಜೆ ಮಾಡ್ತಾ ಇರುವಂತಹ ಒಂದು ಸಂಭ್ರಮ ಸಡಗರ ಇದು. ಒಂದು ಕಡೆ ಧರ್ಮರಾಯ ಸ್ವಾಮಿಗೆ ಜೈಕಾರನ್ನ ಕೂಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಗೋವಿಂದ ಗೋವಿಂದ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಕರಗ ಅಂತಲ್ಲ, ಬೇರೆ ಬೇರೆ ದೇವಸ್ಥಾನದ ರಥೋತ್ಸವ ಇರ್ಬೋದು, ಬೇರೆ ಬೇರೆ ಪೂಜೆ ಪುನಸ್ಕಾರ ಇರ್ಬೋದು, ಆ ಸಂದರ್ಭದಲ್ಲಿ ಗೋವಿಂದ ಗೋವಿಂದ ಎನ್ನುವಂಥ ನಾಮಸ್ಮರಣೆ ಮಾಡ್ತಾರೆ, ಗೋವಿಂದನ ಸ್ಮರಣೆ ಮಾಡ್ತಾರೆ. ಪ್ರತಿಯೊಂದು ಹಿಂದೂ ಧರ್ಮದ ಯಾವುದೇ ಪೂಜೆ ಪುನಸ್ಕಾರ, ಯಾವುದೇ ಹಬ್ಬ ಹರಿದಿನಗಳಿರಲಿ, ಆ ಸಂದರ್ಭದಲ್ಲಿ ಗೋವಿಂದ ಗೋವಿಂದ ಎನ್ನುವಂಥ ನಾಮಸ್ಮರಣೆ ಇಂದಿಗೂ ಕೂಡ ನಡೀತಾ ಇದೆ, ಮುಂದಿಗೂ ಕೂಡ ಅದು ನಡ್ಕೊಂಡು ಹೋಗುತ್ತೆ. ಆದರೆ ಈ ಸಂದರ್ಭದಲ್ಲೂ ಕೂಡ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯ ಆರಾಧನೆ, ಬೆಂಗಳೂರಿನ ಈ ಗ್ರಾಮ ಉತ್ಸವ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿರುವಂಥ ಈ ಕರಗ ಮಹೋತ್ಸವ ಅಷ್ಟೇ ಅದ್ದೂರಿ ಸಂಭ್ರಮ ಸಡಗರದಿಂದ ಮನೆ ಮಾಡಿದೆ. ಇಂದಿಗೂ ಕೂಡ ಆ ದರ್ಗಾಕ್ಕೆ ಆಗಮಿಸಿರುವಂತಹ ಸಂದರ್ಭದಲ್ಲೂ ಕೂಡ ಗೋವಿಂದನ ನಾಮಸ್ಮರಣೆ ಮಾಡಲಾಗಿದೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಹಲವಾರು ವಿಧಾನಗಳು ಇರುವಂಥದ್ದು ಈ ಕರಗದಲ್ಲಿ. ಪಟದ ಕುಣಿತ, ಧರ್ಮರಾಯನ ಕರಗ, ಚಿತ್ರಗೋಪುರ ಕರಗ, ಹೂವಿನ ಕರಗ, ಇವೆಲ್ಲವೂ ಕೂಡ ಬಹಳ ವಿಶೇಷತೆಯನ್ನ ಕೂಡಿರುವಂಥದ್ದು. ಕರಗವನ್ನ ಬರುವಂತಹ ಜ್ಞಾನೇಂದ್ರ ಅವರು ಅಷ್ಟೇ ಶುದ್ಧವಾಗಿ, ಅಷ್ಟೇ ಮಡಿಯಲ್ಲಿ ಇದ್ದಾರೆ. ನೋಡಿ, ಈ ಕರಗದ ಹಲವಾರು ವಿಧಗಳು ಇರುವಂಥದ್ದು. ಒಂದು ಒನಕೆ ಕರಗ ಅಂತ ಕರೀತಾರೆ. ಇದೆಲ್ಲ ಈ ದಾರಿ ಉದ್ದಕ್ಕೂ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಒನಕೆ ಕರಗ, ಚೊಂಬಿನ ಕರಗ, ಚಿತ್ತಗೋಪುರ ಕರಗ, ಪಟದ ಕುಣಿತ ಅಂತ
ಈ ಒನಕೆ ಕರಗ ಅಂತ ಹೇಳಿದ್ರೆ ಇದೊಂದು ಚಮತ್ಕಾರ ಕಲೆ ಅಂತಲೇ ಹೇಳ್ಬೋದು. ಸುಮಾರು 5 ರಿಂದ 6 ಅಡಿ ಉದ್ದದ ಒನಕೆಯ ಒಂದು ತುದಿಗೆ ಒಂದು ವೃತ್ತಾಕಾರದ ಚಕ್ರವನ್ನ ಅಡ್ಡಲಾಗಿ ಕಟ್ಟಿ ಅದರ ಸುತ್ತ ಹೂವಿನ ಹಾರಗಳಿಂದ ಅಲಂಕಾರ ಮಾಡ್ತಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಮತ್ತೊಂದು ತುದಿಯನ್ನ ಶಿರದ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ವಾದ್ಯದ ಅದರದ್ದೇ ಆದ ಒಂದು ಗತ್ತಿರುತ್ತೆ. ಅದರದ್ದೇ ಆದ ಒಂದು ಗತ್ತು, ಆ ಗತ್ತಿಗೆ ಒಂದು ಹೆಜ್ಜೆಯನ್ನು ಹಾಕ್ತಾ ಕಾಲಿಗೆ ಗೆಜ್ಜೆಯನ್ನು ಕಟ್ಕೊಂಡು ಆ ಲಯಬದ್ಧ ತಾಳದಲ್ಲಿ ಆ ದೇವರ ಮುಂದೆ ಕುಣಿತ ಸಂಭ್ರಮದಿಂದ ಹೋಗ್ತಾ ಇರುವಂತಹ ಒಂದು ಕಲೆಗೆ ಒನಕೆ ಕರಗ ಅಂತ ಕರೀತಾರೆ ನೋಡಿ. ಬಹಳ ಪ್ರಮುಖವಾಗಿ ಇನ್ನೊಂದು ವಿಧಾನಗಳಲ್ಲಿ ಒಂದಾಗಿರುವಂಥದ್ದು ಚೊಂಬಿನ ಕರಗ. ಇದು ಕೂಡ ಅಷ್ಟೇ ಶ್ರೇಷ್ಠವನ್ನ ಪಡೆದುಕೊಂಡಿರುವಂಥದ್ದು. ಹೂವು ಕುಂಕುಮಗಳಿಂದ ಸಂಪೂರ್ಣವಾಗಿ ಅಲಂಕೃತವಾದ ದುಂಡನೆಯ ಚೊಂಬನ್ನ ಸಿಂಬೆ ಇಲ್ಲದೆ ತಲೆಯ ಮೇಲಿಟ್ಟುಕೊಂಡು ವಿವಿಧ ಗತ್ತುಗಳಲ್ಲಿ ವಾದ್ಯದ ಲಯಕ್ಕೆ ತಕ್ಕಂತೆ ಬಾಗಿ ತೂಗಿ ಬಳುಕಿ ಮಂಡಿಯೂರಿ ಕುಣಿಯುವಂಥ ನೈಪುಣ್ಯವನ್ನ ನೋಡುವವರನ್ನು ಕೂಡ ಬೆರಗುಗೊಳಿಸುತ್ತೆ. ಕುಣಿಯೋರು ಹಾಕುವಂಥ ಮುಖದ ಬಣ್ಣ ಬಣ್ಣದ ಬಟ್ಟೆಯುಡುಗೆ ಕುಣಿತಕ್ಕೆ ಮತ್ತಷ್ಟು ಆಕರ್ಷಣೆಯನ್ನು ತಂದುಕೊಡುತ್ತೆ. ಈ ಚೊಂಬಿನ ಕರಗಕ್ಕೆ ಸಾಮಾನ್ಯವಾಗಿ ಸ್ತ್ರೀ ಕಲಾವಿದರೇ ಹೆಚ್ಚಾಗಿ ಇದರಲ್ಲಿ ಕಂಡು ಬರ್ತಾರೆ. ಆ ಎಲ್ಲ ದೃಶ್ಯವನ್ನು ನೀವು ನಾನ್ ಸ್ಟಾಪ್ ರಿಪಬ್ಲೀಕರಣದಲ್ಲಿ ಕಂಪ್ಲೀಟ್ ಕವರೇಜ್ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ನೀವು ನೋಡಿರ್ಬೋದು. 11 ಗಂಟೆಯಿಂದ ಈ ಲೈವ್ ಕವರೇಜ್ ಆಗಿರುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ ಚಿತ್ತ ಗೋಪುರ ಕರಗ. ಈ ಗೋಪುರಾಕಾರವಾಗಿ ಒಂದು ಹೆಣೆದಿರುವಂಥ ಆ ಬುಟ್ಟಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ತಲೆಯ ಮೇಲಿಟ್ಕೊಂಡು ವಿವಿಧ ಭಾಗ ಭಂಗಿಗಳಲ್ಲಿ ಕುಣಿತಾರೆ. ಕರಗದ ಯಾವುದೇ ಪ್ರಕಾರ ಇರಲಿ, ಅಲ್ಲಿ ಅಲಂಕಾರ ಮತ್ತು ಕುಣಿಯುವಾಗ ತೋರುವಂಥ ವೈವಿಧ್ಯಪೂರ್ಣ ಚಲನವಲನಗಳು ಕಲಾವಿದರ ನೈಪುಣ್ಯತೆಗೆ ನಿದರ್ಶನವಾಗಿರುತ್ತವೆ. ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಈ ಕಲೆ ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳ ಕೆಲವು ಕಡೆ ಇಂದಿಗೂ ಕೂಡ ಪ್ರಚಲಿತದಲ್ಲಿದೆ. ಆದರೆ ಮೂಲ ಸೊಗಸನ್ನು ಕಾಪಾಡಿಕೊಂಡು ಧಾರ್ಮಿಕ ಸಂಬಂಧಗಳನ್ನು ಉಳಿಸ್ಕೊಂಡಿರುವಂಥ ಬಂದಿರುವಂಥ ಕರಗವೆಂದರೆ ಅದು ಒನ್ ಆ್ಯಂಡ್ ಓನ್ಲಿ ಬೆಂಗಳೂರು ಕರಗ ಮಾತ್ರ. ಅದು ಇನ್ನೊಂದು ಬಹಳ ವಿಶೇಷವಾಗಿ ಪಟದ ಕುಣಿತ ಅಂತ ಕರೀತಾರೆ. ಈ ಪಟದ ಕುಣಿತ ಕೂಡ ವೈಷ್ಣವ ಸಂಪ್ರದಾಯದ ಕುಣಿತಗಳಲ್ಲಿ ಒಂದಾಗಿರುವಂಥ ಕುಣಿತ ಇದು. ಪಟದ ಕುಣಿತ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಇದು ನಿಮಗೆ ಕಾಣಸಿಗುತ್ತೆ. ದಕ್ಷಿಣ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ, ಎಲ್ಲ ಕಡೆ ನಿಮಗೆ ಇದು ಕಾಣಸಿಗೋಲ್ಲ. ಈ ಒಂದು ಕುಣಿತದ ರೀತಿ ಸುಗ್ಗಿಯ ಕುಣಿತದಂತಿದ್ರೂ ಕೂಡ ಕಲಾವಿದರು ಕೈಯಲ್ಲಿ ಹಿಡಿಯುವಂಥ ಈ ಪಟಗಳಿಂದ ಈ ಕಲೆ ವಿಶಿಷ್ಟ ವಿಭಿನ್ನತೆಯಿಂದ ಕೂಡಿರುವಂಥದ್ದು. ಸುಮಾರು 10-15 ಅಡಿ ಉದ್ದದ ಬಿದಿರಿನ ಜವಳೆ, ಖಾಲಿ ನಮ್ಮ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈ ಕೀಲ್ಕುದುರೆ ಅಂತ ಹೇಳ್ತಾರೆ. ಅಂದರೆ ಹಬ್ಬದ ಸಂಭ್ರಮ ಆ ರೀತಿಯಾಗಿ ಕಳೆಗಟ್ಟಿರುವಂಥದ್ದು ನೋಡಿ. ಡ್ರೋನ್ ಕಣ್ಣಲ್ಲೂ ಕೂಡ ಕರಗದ ಸಂಭ್ರಮ ಯಾವ ರೀತಿಯಾಗಿದೆ, ಡ್ರೋನ್ನಲ್ಲೂ ಕೂಡ ಯಾವ ರೀತಿಯಾಗಿ ಕರಗವನ್ನು ಸೆರೆ ಹಿಡಿಯಲಾಗಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಅದ್ದೂರಿ ಕರಗ ಮಹೋತ್ಸವವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ರಾತ್ರಿಯಲ್ಲಿ ಈ ಚಂದ್ರನ ಬೆಳದಿಂಗಳಲ್ಲಿ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿರುವಂಥ ಈ ಒಂದು ಕರಗ ಅದ್ದೂರಿಯಾಗಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಅದು ನೋಡಿ ಯಾವ ರೀತಿಯಾಗಿ ಸಂಭ್ರಮ ಸಡಗರದಿಂದ ಕೂಡಿರುವಂಥ ಈ ಕರಗ ಮಹೋತ್ಸವ. ಇನ್ನೊಂದು ಕಡೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು, ಮಸ್ತಾನ್ ಸಾಬ್ ದರ್ಗಾ. ಬೆಂಗಳೂರಿನ ಮಸ್ತಾನ್ ಸಾಬ್ ದರ್ಗಕ್ಕೆ ಆಗಮಿಸಿ ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ಕರಗಕ್ಕೆ ನೆರವೇರುತ್ತೆ.